ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಲ್ಲ ವೇಳೆಯಲ್ಲಿ ಕರ್ತನನ್ನು ನಿಮ್ಮೆದುರಿಗೆ ಇರಿಸಿಕೊಳ್ಳಿ, ಅಂದರೆ ನಿಮ್ಮ ಎದೆಯಲ್ಲಿ ಉಳಿಸಿಕೊಳ್ಳಿರಿ. ಯೇಸುವಿನ ಕುರಿತಾದ ಅನೇಕ ಸ್ಕ್ರಿಪ್ಚರ್ಸನ್ನು ನಾವು ನೋಡುವುದಾದರೆ, ಯೇಸುವಿನ ಹೃದಯವು ಯಾವಾಗಲೂ ಹರ್ಷಿಸುತ್ತದೆ ಎಂಬುದಾಗಿ ನಾವು ಓದ್ತೇವೆ. ದೊಡ್ಡ ದೊಡ್ಡ ದೈವ ಸೇವಕರು ಅವರು ಬಯೋಗ್ರಫಿಗಳನ್ನು ಬರೆಯುವಾಗ, ಅವರ ಆತ್ಮಕಥೆಯ ವೃತ್ತಾಂತಗಳನ್ನು ಬರೆಯುವಾಗ ಅವರು ಹೇಳ್ತಾರೆ, ಯೇಸುವಿನ ಹೃದಯವು ಯಾವಾಗಲೂ ಹರ್ಷಿಸುತ್ತದೆ. ಅಂದರೆ ತನ್ನ ತಂದೆಯನ್ನು ಯಾವಾಗಲೂ ತನ್ನೊಂದಿಗೆ ಇಟ್ಟುಕೊಂಡಿದ್ದೇನೆ ಎನ್ನುವುದರ ಅರ್ಥ, ಯೇಸುವಿನಲ್ಲಿ ಸದಾ ಪರಿಪೂರ್ಣ ಒಂದು ಸಂತೋಷ ಇತ್ತು ಅನ್ನುವಂಥದ್ದು ಮತ್ತೊಂದು ಅರ್ಥದ ಆವೃತ್ತಿ. ಆದರೆ ಅಪೊಸ್ತಲ ಕೃತ್ಯಗಳು 25-26 ಅಂದರೆ 2ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 2 ನೋಡೋದಾದರೆ, ದಾವೀದನು ಆತನ ವಿಷಯವಾಗಿ, ನಾನು ಕರ್ತನನ್ನು ನನ್ನ ಎದುರಿನಲ್ಲಿ ಯಾವಾಗಲೂ ನೋಡುತ್ತಿದ್ದೆನು, ನಾನು ಕದಲದಂತೆ ಆತನು ನನ್ನ ಬಲಗಡೆಯೇ ಇದ್ದನು. ಪ್ರಿಯರೇ, ಇಲ್ಲಿ ಗಮನಿಸುವುದೇನೆಂದರೆ, ಕರ್ತನ ವಿಷಯವಾಗಿ ಕರ್ತನು ಯಾವಾಗಲೂ ಎದುರಿಗಿದ್ದನು. ಅಂದರೆ ಎಲ್ಲ ವೇಳೆಯಲ್ಲೂ ಕರ್ತನನ್ನು ನೋಡು, ಎಲ್ಲ ವೇಳೆಯಲ್ಲೂ ನಾವು ಕರ್ತನನ್ನು ನೋಡಿದಾಗ ನಮಗೆ ಮೊದಲು ಏನಾಗ್ತದೆ ಅಂತಂದರೆ, ನಮ್ಮ ಹೃದಯ ಹರ್ಷಿಸ್ತದೆ, ನಮ್ಮ ಹೃದಯ ಸಂತೋಷ ಪಡ್ತದೆ, ನಮ್ಮ ಹೃದಯ ಹಿಗ್ಗುತ್ತದೆ, ನಮ್ಮ ಹೃದಯ ಉಲ್ಲಾಸಭರಿತವಾಗಿರ್ತದೆ. ಅದರ ನಂತರ ನಮ್ಮ ನಾಲಿಗೆ ಉಲ್ಲಾಸಗೊಳ್ಳುತ್ತದೆ. ಇದಲ್ಲದೆ ನನ್ನ ಶರೀರವೂ ಸಹ ನಿರೀಕ್ಷೆಯಲ್ಲಿ ನೆಲೆಯಾಗಿರುವುದು. ಪ್ರಿಯರೇ, ನಿರೀಕ್ಷೆಯಲ್ಲಿ ನೆಲೆಯಾಗಿರ್ತದೆ. ಅಲ್ಲೇ ಕೀರ್ತನೆಗಳು 16ನೇ ಅಧ್ಯಾಯ 10 ಮತ್ತು 11 ನೀವು ನೋಡಿ. ಯಾಕೆಂದರೆ, ನೀನು ನನ್ನ ಆತ್ಮವನ್ನು ನರಕದಲ್ಲಿ ಬಿಡುವುದಿಲ್ಲ, ನಿನ್ನ ಪರಿಶುದ್ಧನ ಕೊಳೆಯುವಿಕೆಯನ್ನು ನೋಡಗೊಡಿಸುವುದಿಲ್ಲ. ಹೆಂಗಿದೆ ನೋಡಿ. ಅಂದರೆ ನನ್ನ ಆತ್ಮ ನರಕದಲ್ಲಿ ಬೀಳೋದಕ್ಕೆ ಕರ್ತನು ಬಿಡೋದಿಲ್ಲ. ಕರ್ತನು ನಮಗೆ ಜೀವದ ಮಾರ್ಗವನ್ನು ತಿಳಿಸುವವನಾಗಿದ್ದಾನೆ. ಕರ್ತನು ನಮಗೆ ಸಂಪೂರ್ಣವಾದಂಥ ಪರಿಪೂರ್ಣವಾದ ಸಂತೋಷವನ್ನು ಕೊಡುವವನಾಗಿದ್ದಾನೆ. ನಮ್ಮ ಬಲಗಡೆಯಲ್ಲಿ ಶಾಶ್ವತ ಭಾಗ್ಯವು ಬಂದು ನೆಲೆಸುವ ಹಾಗೆ ಕರ್ತನು ನಮ್ಮನ್ನು ಪರಂಪರಿಸ್ತಾನೆ. ಪ್ರಿಯರೇ, ಅಂದರೆ ನೀವು ಯಾವಾಗಲೂ ಕರ್ತನನ್ನು ನಿಮ್ಮ ಎದುರಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಎದುರಿನಲ್ಲಿ ಇರಿಸಿಕೊಳ್ಳಿ, ಆಗ ನಿಮ್ಮ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 8 ನೀವು ನೋಡಿ. ಅಲ್ಲಿ ಹೇಳ್ತಾನೆ ಕರ್ತನು, ಶುದ್ಧ ಹೃದಯವುಳ್ಳವರು ಧನ್ಯರು, ಯಾಕೆಂದರೆ ಅವರು ದೇವರನ್ನು ಹುಡುಕುವರು. ಶುದ್ಧ ಹೃದಯ, ನಿರ್ಮಲವಾಗಿರ್ತಕ್ಕಂಥ ಒಂದು ಹೃದಯ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಅಂದರೆ ಎಲ್ಲ ಸನ್ನಿವೇಶಗಳಲ್ಲಿ ನಾವು ದೇವರನ್ನು ನೋಡುವವರಾಗೋಣ. ಯೇಸುವಿನ ಸೌಂದರ್ಯವನ್ನು ಸೆಳೆಯಲ್ಪಟ್ಟಾಗ ಶೋಧನೆಗೆ ಆಕರ್ಷಣೆಯು ಕಳೆಗುಂದುತ್ತದೆ. ಇದನ್ನು ಬಹಳ 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 ಒತ್ತಿ ಹೇಳುವುದೇನಂತಂದರೆ, ನಮ್ಮ ಮೈ ಮನಸ್ಸುಗಳು ಕರ್ತನನ್ನು ಪ್ರೀತಿಸಲಿ, ನಮ್ಮ ದೇಹ ಕರ್ತನನ್ನು ಆರಾಧಿಸಲಿ, ನಮಗೆ ಕೊಟ್ಟಿರ್ತಕ್ಕಂಥ ಕರತಾಳ ಧ್ವನಿಗಳೊಂದಿಗೆ ಆತನಲ್ಲಿ ಉಲ್ಲಾಸಿಸೋಣ, ಕರ್ತನಲ್ಲಿ ಆಶ್ರಯಿಸೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಯೇಸಪ್ಪ, ಸಹಾಯ ಮಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರೇ,
ಅಪ್ಪ, ಹೆಣ್ಮಕ್ಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸುವೆ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಕುಟುಂಬಗಳನ್ನು ಕಟ್ಟು, ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.